ದಿನ ಕಂಟಿನ್ಯೂ ಆಗಿ ಅದನ್ನೇ ಹಾಕ್ಯಬೇಕು. ಇದು ಯಾರು ಕೊಡ್ಸಿದ್ದು ಅಂದ್ರೆ ಮೈ ಸ್ಪೆಷಲ್ ಒನ್ಸ್ ಕಾಣಕತ್ತೀನಿ ಅಂತ ನೋಡ್ರಿ. ನಮ್ಮ ಮತ್ತೆ ಗುಂಡನ್ ನೋಡಂಬರ್ರಿ ಏನ್ ಬರುತ್ತಂತೇಳಿ ನಾನು ಒಂದು ಮಂತ್ರ ಹೇಳಿದ್ನಿ ಗೈಸ್, ನೋಡಂಬರ್ರಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಇಷ್ಟ್ರಾಗ ಇನ್ನೊಂದು 4 ದಿನದಾಗ ಮೊಹರಂ ಬರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಮನೇಲಿ ಒಂದು ಹಳೆಯ ಕಾಲದ ಸಂಪ್ರದಾಯ ಐತಿ ಗೈಸ್, ಪಕೀರ್ ಆಗೋದು. ಅದು ನಮ್ಮ ಮನೆ ಗಂಡು ಮಕ್ಕಳು ಇರ್ತಾರಲ್ಲ ಅವ್ರು ಆಗ್ತಾರ. ಅದಾದ್ಮೇಲೆ ಅವ್ರ ಮಕ್ಕಳು, ಅದಾದ್ಮೇಲೆ ಅವ್ರ ಮಕ್ಕಳು, ಆ ಥರ ಸಂಪ್ರದಾಯ ಪಾಲಿಸ್ಕೊಂಡು ಬಂದಾರ. ಅದನ್ನ ಹೆಂಗಂತ ತೋರಿಸ್ತೀನಿ. ಒಬ್ಬೊಬ್ರಿಗೆ ಗೊತ್ತಿರುತ್ತಾ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಹಂಗ ನೋಡ್ತಾ ಇರ್ರಿ, ಗೊತ್ತಾಗುತ್ತಾ ಗೈಸ್. ಇದು ಸ್ಪೆಷಲ್ ಏನಪ್ಪಾ ಅಂತಂದ್ರ ನಮ್ಮ ವೀರೇಶ ಹೊಸ ಡ್ರೆಸ್ ಹಾಕ್ಯಬೇಕು ಇವತ್ತು. ಮತ್ತೆ ಅದನ್ನ 3 ದಿನ ಕಂಟಿನ್ಯೂ ಆಗಿ ಅದನ್ನೇ ಹಾಕ್ಯಬೇಕು. ಅವಾಗಂತ್ರ ಫುಲ್ ಅಡ್ವಾಂಟೇಜ್ ತಗಂತಿದ್ದೆ ಗೈಸ್. ಯಾಕಂದ್ರೆ ನಾವ್ ಅತ್ತಗ ಒಡೆಯಂಗಿದ್ದಿದ್ದಿಲ್ಲ, ಕಸ್ಬರ್ಗಿ ಮುಟ್ಟಿಸಂಗಿಲ್ಲ. ಅವು ರೂಲ್ಸ್ ಅದಾವ, ಅವನ್ನ ಫಾಲೋ ಮಾಡ್ಬೇಕು. ಸಣ್ಣತ್ತಿದ್ದಾಗಂತ್ರ ಫುಲ್ ಅಡ್ವಾಂಟೇಜ್ ತಗಂತಿದ್ನ, ನಮ್ ಕೈಲೇ ಕೆಲಸ ಮಾಡಿಸ್ತಿದ್ದ. ನಾನು ಕೂಡ ಆಗಿನಿ. ನಾ ಅದಾಗ ಹೊಸ ಡ್ರೆಸ್ ಕೊಡ್ಸಿಲ್ಲ, ನಂದ ಅಂಗಿ ಹಾಕ್ಯಂಡ್ ಆಗಿನಿ. ನೀನ್ ಆಗದ್ ಮ್ಯಾಟ್ರ್ ಇಲ್ಲ, ಗಂಡ್ಮಕ್ಳು ಮನೆಯಲ್ಲಿ ಗಂಡ್ಮಕ್ಳು ಆಗ್ಬೇಕು, ಒಬ್ರ ಆಗ್ಬಾರ್ದು. ಸಣ್ಣ ಮಕ್ಕಳು. ವರ್ಷ ನಾನು ಆಗಿನಿ. ನಂಗೆ ನೆನಪೈತಿ, ಸ್ಕೂಲಾಗ ಶೂ ಹಾಕ್ಯಂಡ್ ಹೋಗಂಗಿರ್ತಿರ್ಲಿಲ್ಲ. ಬಾಳ ಖುಷಿ ಆಗ. ಕಸ ಹೊಡೆಯಂಗಿರಲ್ಲ, ಕಸಬರ್ಗಿ ಮುಟ್ಟಿಸ್ಬಾರ್ದು, ಆತರ ಇರ್ತಿತ್ತು. ನಮ್ಮನೇನ್ ಮಾಡಿಲ್ಲ ಅನ್ಸತ್ತಲ್ರಿ. ಹಂಗ ಹೊಡೆಯೋದು ಕೆಟ್ಟ ಮಾತು ಅನ್ಬಾರ್ದು. ನೀನ್ ಮಾತಾಡಿಸ್ಬಿಡಂಗಿಲ್ಲ, ಎದಕ್ಕೆ ಲಾಗ್ನಾಗ ಮಾತಾಡ್ಸ್ಬೋದು. ವಾವ್, ಹೀರೋ ತರ ಕಾಣಕಂತ ನೋಡ್ರಿ ನಮ್ಮ ತಮ್ಮಡು. ನೋಡ್ರಿ ಪಾಪ ಏನಾಗಿತ್ತು ಮೊನ್ನೆ. ಇವಾಗ ಹೊರಡ್ತೀವಿ, ಅಲ್ಲಿ ತೋರಿಸ್ತೀನಿ ಬರ್ರಿ ನಮ್ಮೂರಲ್ಲಿ ಹಿಂಗಿರುತ್ತ ಅಂತೇಳಿ. ನಮ್ಗೆ ಇಲ್ಲಿ ಅಷ್ಟು ಗೊತ್ತಾಗಲ್ಲ, ಯಾಕಂದ್ರೆ ನಾವು ಇಲ್ಲಿ ಸ್ವಲ್ಪ ಆ ಕಡೆಯಿಂದ ದೂರ ಆಗ್ಬಿಡ್ತೀವಲ್ಲ, ಅಲ್ಲಿ ಏನೇ ನಡೀತಿರುತ್ತ ಅಂತ ಗೊತ್ತಾಗಂಗಿಲ್ಲ. ನಮ್ ಬಂಗಾರಿ ನೋಡ್ರಿ ಎಷ್ಟು ಕ್ಯೂಟ್ ಕಾಣಕಂತೈತಿ. ಇಲ್ಲಿ ಎಷ್ಟು ಕ್ಯೂಟ್ ಕಾಣಕಂತೈತಲ್ಲ ಅದು ನಮ್ಮ ಚಿನ್ನಿ. ನಮ್ಮ ರಘುವರನ್ ಅವಾಗ್ಲೇ ರೆಡಿಯಾಗಿ ನೋಡ್ರಿ. ಏ ಮಾಡ್ಕೊನಲ್ಲ ಅನ್ನತನ ಆಗಲ್ಲ ಮಮ್ಮ, ಸಾರಿ. ಅಂಡ್ ಸಾರಿ ಏನು ಏ ಹಾಕ್ತಾಳಂತಲ್ಲಿ. ಕ್ಯೂಟ್ ಅದನ ಅಂತ ಸುಂದರ. ಇವ್ ನೋಡ್ರಿ ಸುಂದರ ಸುಂದರಿ ಇವ್ರು ಜೋಡಿ ಕಪಲ್ಸ್ ಆಗ್ಯಾರ. ಇವ್ರಿಬ್ರು ಕಪಲ್ಸ್ ಆಗ್ಯಾರ. ಈಕಿ ಸಿಂಗಲ್ ಪಸಂಗ್ ಆಗ್ಯಾಳ. ನಾಳೆ ಮೈಸೂರು ಹೊಂಟಾಳ ಗೈಸ್ ಈಕಿ. ನಮ್ಮನ್ನ ಬಿಟ್ಟು ನನ್ನ ಫೇವ್ರೆಟ್ ಪ್ಲೇಸಿಗೆ ಹೊಂಟಿದ್ದಾಳೆ ಗೈಸ್, ನನ್ನ ಚೈಲ್ಡ್ಹುಡ್ ಫೇವ್ರೆಟ್. ಡೈರಿ ನಾನು ಒಬ್ಬಳೇ ಈಕಿ ಮೈಸೂರು. ಅದೇ ಅಷ್ಟೇ ಗೊತ್ತಿತ್ತು ನಮಗೆ, ಬಾರ್ಡರ್ದಾಗ ಹೋಗಿರ್ಲಿಲ್ಲ ನಾವು ಅಷ್ಟೇ. ಓಕೆ, ಹಂಗ ನೋಡ್ತಾ ಇರ್ರಿ, ತೋರಿಸ್ತೀನಿ. ಸೋಶಿಯಲ್ ಬುಕ್ನಾಗ ಮೈಸೂರು ಪ್ಯಾಲೇಸ್ ಜೂ ನೋಡ್ಬೇಕಂತ ಆಸೆ. ಅವತ್ತು ಹೋಗ್ಬಿಟ್ಟಿನಿ, ಸೋಮವಾರ ಜೂ ಕ್ಲೋಸ್ ಆಗ್ಬಿಟ್ಟೈತಿ. ಅದ್ರ ಡ್ರೀಮ್ ಆಗೇ ಉಳ್ದೈತಿ. ಡ್ರೀಮ್ ಆಗಿ ಉಳ್ದೈತಿ. ಸಾವಿತ್ರಿ ನೋಡಿ, ಸಾವು ಬಾರ್ರಿ. ಸಾವಿಗೆ ಸೊಪ್ಪು ಬಂದೈತ್ರಿ ಗೈಸ್. ಏನ್ ಹೆಸರು ಇರ್ತಾವಂತ ಅಂಜಿಕೆ ಬರ್ತವೆ. ನಾವು ಮಸ್ತ್ ಪಸಂದ್ ಕಾಣಕಂತೀವ, ಅಂಜಿಕೆ ಅನ್ನಕಂತೀವ ಗೈಸ್. ನೋಡ್ರಿ ನಮ್ಮ ವೀರೇಶ, ನಮ್ಮ ರಘುವರನ್ ಚಿಕ್ಕ ಫ್ಯಾನ್ ಐತ್ರಿ ಗೈಸ್. ಅವ್ನಿಗೆ ಯಾವಾಗಾದ್ರೂ ಕರೆಂಟ್ ಹೋದಾಗ ಯೂಸ್ ಆಗೋ ಫ್ಯಾನ್ ಅದು. ಅದನ್ನ ತಗೊಂಡು ತಲೆ ಸ್ನಾನ ಲೇಟಾಗಿ ಮಾಡ್ದೇನಿ, ಈಗ ಮಾಡ್ದೇನಿ ನೀನು. ಏ ಬೇಡ, ತಲೆ ಕೂದಲಕ್ಕಿತ್ತ ಗೈಸ್, ಅಷ್ಟು ಸ್ಪೀಡ್ ಐತೆ ಅದು ಗಾಳಿ. ಇಕ್ಕಿ ನೋಡ್ರಿ ಗೈಸ್, ಇಕ್ಕಿ ಸ್ಕಿನ್ ಕೇರ್ ನೋಡ್ರಿ. ಅದು ಎಣ್ಣೆ ಹೆಚ್ಚಿಗೆ ನಂಗೆ ಮಾಡ್ಬೇಕು ಗೊತ್ತಾ. ಕೊಬ್ಬರೆಣ್ಣೆ ಇರುತ್ತಲ್ಲ, ರಾತ್ರಿ ಮಕ್ಕಳತ್ನಾಗ ಕೊಬ್ಬರೆಣ್ಣೆ ಒಳಗಡೆ ಅದನ್ನ ಪೆನ್ಸಿಲ್ ಎದ್ದಿ ಹಿಂಗ ಹಚ್ಕೋಬೇಕು, ಅಂದ್ರೆ ಡಾರ್ಕ್ ಆಗಿ ಬರುತ್ತಂತ. ಆದ್ರೆ ನಾ ಟ್ರೈ ಮಾಡಲ್ಲ. ಫುಲ್ ಕೂದಲು ಅನ್ಸ್ಕೊಳಕಂತಾನೆ. ಈಗ ಫೋನ್ ಹುಡುಕಾಡಕಂತಾಳ್ರಿ, ಸಿಗದೆ ಡೌಟ್. ಇವ್ರದ್ ಮುಗಿ ಬಂತ ಗೈಸ್. ನಾ ನೋಡಿದ್ರೆ ರೆಡಿಯಾಗಿ ನನ್ನ ಔಟ್ಫಿಟ್ ತೋರಿಸ್ತೀನಿ ತಡ್ರಿ, ಯಾವ್ದಂತ ಹೇಳ್ತೀನಿ ತಡ್ರಿ. ನಂದ
ನನ್ನ ಔಟ್ಫಿಟ್ ನೋಡಿ ಗೈಸ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡ್ರಿ. ಇದು ಯಾರು ಕೊಡಿಸಿದ್ದು ಅಂದರೆ ಮೈ ಸ್ಪೆಷಲ್ ಒನ್ಸ್ ಸಾವಿತ್ರಿ ಜ್ಯೋತಿ. ತೋರಿಸು ಡ್ರೆಸ್ನ. ಏನ್ ಚಂದ ಗಾಯ್ಸ್, ತುಂಬಾ ಅರ್ಜೆಂಟ್ ಅಲ್ಲಿ ತಗೊಂಡಿದ್ದ. ಅದೇನ ಇನ್ನೊಂದು ಬ್ಲ್ಯಾಕ್ ಮಸ್ತ್ ಐತಿ ಗೈಸ್. ಇದ್ರಿಗಿಂತ ಅದನ್ನ ಎಲ್ಲ ಸ್ಲೀವ್ಸ್ ಎಲ್ಲ ಹಚ್ಚಿ ಹಾಕೋಬೇಕಲ್ಲ, ಸ್ವಲ್ಪ ಇದು ಎಷ್ಟು ಕಂಫರ್ಟೇಬಲ್ ಆಗೈತೆ ಗೊತ್ತಾ. ಇದು ಒಂಥರ ಚುಚ್ಚುತ್ತಾ ಬಿಚ್ಚಬೇಕು, ಇರಿಟೇಷನ್ ಆಗುತ್ತಾ ಬಿಚ್ಚಬೇಕು. ಅದಕ್ಕೆ ಸುಮ್ಮನೆ ಕಂಫರ್ಟ್ ಆಗ್ಲಿ ಅಂತ ತಗೊಂಡಿರೋದಷ್ಟೇ. ಇಷ್ಟ ಆಯ್ತು. ತೋರಿಸಿದಿಲ್ಲ ನೀಟಾಗಿ? ತೋರಿಸಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸಾವು ಜ್ಯೋತಿ. ಕೃಷು ನೋಡ್ರಿ ಪಾಪ ಎಲ್ಲಾರು ನಿಂಕಿನ ಕರೆಕತ್ತ. ಕರಿಯಮ್ಮ ಮಮ್ಮಿ ಡ್ರೆಸ್ ಹಿಡ್ಕೊಂಡ್ ತಿರ್ಗಮ್ಮ. ಹೆಂಗ ಇಲ್ಲಿಡ್ರಿ. ವಾ ಕೃಷ್ಣ, ನನ್ನ ಏನ್ ಕೇಳಿದೆ ಕೃಷ್ಣ ನೀನು? ಹಂಗಲ್ಲ, ಏನ್ ಕೇಳಿದೆ ಬೇರೆ. ಏನ್ ಕೇಳಿದೆ? ಹೆಂಗ್ ಕಾಣಕತ್ತೀನಿ ಸಾವಿನ, ಹೆಂಗ್ ಕಾಣಕತ್ತೀನಿ ಅಂತ. ಬಿಟ್ಟೋತ ಅಂತಕ್ಕ ಕೇಳ್ಸ. ಕೃಷ್ಣ ನೀನ್ ಹೆಂಗ್ ಕೇಳಿದಿ ಕೃಷ್ಣ? ಈಗ ಗಲಗಲ್ ಕುಂತಾಗ ಏನ್ ಕೇಳಿದಿ? ನೀಟಾಗಿ ಕೇಳಿ. ಏನಂತ ಮಾತಾಡ್ಸಿದಿ? ಅಲ್ಲ, ಏನಂತ ಕೇಳಿದ್ ಹೇಳು. ಆರಾಮದಿಯಾ? ಅಲ್ಲ ಬ್ಯಾರೆ. ಆರಾಮದೀನಿ. ನೀನ್ ಆರಾಮದಿಯಾ? ಯಾವಾಗ ಬಂದಿರಿ? ಊಟ ಮಾಡಿದ್ರೆ? ಏನ್ ಊಟ ಮಾಡಿರಿ? ಚಿಕನ್ ಉಂಡಿದ್ಯಾ? 3 ಹೊತ್ತು ಚಿಕನ್ ತಿಂತೀಯಾ? ಹೆಂಗಂದಿ ಗೊತ್ತಾ? ಅಲ್ಲ ಏನಂತ ನಪ್ಪ ಎಲ್ಲಿಗೆ ಹೋಗತ್ನ್ಯಾಗ ಚಲೋ. ಮಮ್ಮಿ ಹೋಗ್ಯ ಪಸಂದ್ ದೂರ ಆತ್ ಬರ್ರಿ. ಇಲ್ಲ ಮುಂದಕ್ಕೆ ಹೋದ್ಲು. ಇವಾಗ ನಮ್ಮ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ವೀರು 3 days ಸ್ಲಿಪ್ಪರ್ ಹಾಕೊಳಂಗಿಲ್ಲ, ಮತ್ತು ಇದೇ ಬಟ್ಟೆಯಲ್ಲಿ 3 ದಿನ ಇರಬೇಕು, ಸ್ನಾನ ಮಾಡಂಗಿಲ್ಲ. ಅವನೇನು ಒಂದೊಂದು ರೂಲ್ಸ್ ಅದಾವ ಗೈಸ್. ನಮ್ಮ ಕಡೆ ಅಂತೂ ಈ ಥರ ಮಾಡ್ತೀವಿ. ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಇದನ್ನ ಅಂತ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡಲ್ಲ ಅಂತ ಅವ್ರೂ ಕಮೆಂಟ್ ಮಾಡ್ರಿ. ಇದು ನೋಡ್ರಿ ಬುಡ್ಡಿ ಸ್ಲಿಪ್ಪರ್ ಹಾಕೊಂಡಿಲ್ಲ ನೋಡ್ರಿ. ಈರ ನೀನು ಇನ್ನ 3 days ಸ್ಲಿಪ್ಪರ್ ಹಾಕೊಳಂಗೆ ಇಲ್ಲ ಒಟ್ಟ. ಅದೇ ಮತ್ತೆ ಇವತ್ತು ನಾಳೆ ನಾಡ್ದ ಮತ್ತೆ 3 ದಿನ. ಆಮೇಲೆ ಲಾಸ್ಟಿಗೆ ದೇವ್ರ ಒಳಗೆ ಹೋಗೋ ದಿನ ಅಲ್ಲಿ ಹೋಗಿ ಅದು ದಾರ ಹಾಕಿರ್ತಾರೆ ಗೈಸ್. ಇವಾಗ ಹಾಕ್ತಾರೆ ಬರ್ರಿ ತೋರಿಸ್ತೀನಿ. ಅದನ್ನ ತೆಗ್ದಾಕಿ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬಂದು ಸ್ನಾನ ಮಾಡೋದಲ್ಲ. ಯಾರು ಬೈಯಂಗಿಲ್ಲ ಒಟ್ಟ ಬೈಯಂಗಿಲ್ಲ. ಅವಾಗ ಫುಲ್ ಅಡ್ವಾಂಟೇಜ್ ತಗೊಂಡಿದ್ನ ಸಾವಿ. ಫುಲ್ ಹವಾ ಶಾಲೆಗನ ತಗೊಂತಿದ್ನ. ಇರ್ತಿತ್ತಲ್ಲ ಶಾಲೆಗನ ಹೋಗ್ತಿದ್ದಿಲ್ಲ, ಶೂಸ್ ಹಾಕೊಂಡು ಹೋಗಿದ್ದಿಲ್ಲ. ಫುಲ್ ಹವಾ ಮಾಡ್ಕೊಂತಿದ್ನ. ನಾವ್ ಸ್ವಲ್ಪ ಏನಾರ ಬೈದ್ರ ಸುಮಳಪ್ಪಳ ಬಡಿತಾರ ಓಡವ ಅಂತಿದ್ನ. ಯಾಕಂದ್ರೆ ಫುಲ್ ಅವಾಗ ಬೈತಿದ್ಲು, ಬಡಿಬೇಡ್ರಿ, ಕಸ್ಬರಿಗೆ ಮುಟ್ಟಿಸ್ಬೇಡ್ರಿ ಅಂತ ಹೇಳಿ. ನೋಡ್ರಿ ನಮ್ಮ ಜಾನು ಕೊಡ್ಸಿರೋ ಸ್ಲಿಪ್ಪರ್ ಹಾಕೊಂಡಿನಿ. ಥ್ಯಾಂಕ್ ಯು ಜಾನು. ಅವಾಗೇನೋ ಹೊಸ ಡ್ರೆಸ್ನ ಶಾಲೆ ಡ್ರೆಸ್ ಕೊಡಿಸ್ಬಿಡ್ತಿದ್ರಿ ಅಂತ ನಂಗಷ್ಟು ನೆನಪಿಲ್ಲ. ಬಟ್ ನಮಗೂ ಫೀಲ್ ಆಗ್ತಿತ್ತು. ಯಾಕಂದ್ರ ನಾವು ಗಂಡ್ ಮಗ ಹಾಕ್ಬೇಕಿತ್ತು. ನಮಗೂ ಇದೇನು ಪಕೀರ ಮಾಡ್ತಿದ್ರು, ಇದು ಒಬ್ಬ ತಕ್ಕನ ಅಂತೇಳಿ ಜ್ಯೋತಿನ್ ಮಾಡ್ತಿದ್ರು. ಅಲ್ಲ ನೆಕ್ಸ್ಟ್ ಈಗ ಹಿರೇಶನ್ ಮಕ್ಕಳು ಗಾಯ್ಸ್. ಹಿರೇಶನ್ ಮಕ್ಕಳು ಬರ್ತಾರಲ್ಲ ಫ್ಯೂಚರ್ನಾಗ. ಕಾಕನ ಫ್ಯೂಚರ್ನಾಗ ಈರಿನ ಮಕ್ಳು ಬರ್ತಾವಲ್ಲ, ಫ್ಯೂಚರ್ನಾಗ ಈರಿನ ಮಕ್ಳು ಬರ್ತಾವಲ್ಲ ಗೈಸ್, ಅವಾಗ ಅವ್ರ ಪಕ್ಕೀರ್ ಹಾಕ್ತಾರ್ರಿ. ಇದನ್ನ ಮುಗಿತದ ಅವಾಗ. ಕೊಡ್ಬಾರ್ದು ಕ್ರಿಶ್. ಹೋಗಂಬರ್ರಿ ಗೈಸ್. ನಮ್ಮ ಮಮ್ಮಿ ಮುಂದೆ ನಮ್ಮ ನಾಯಿ ನಮ್ಕಿನ ಮುಂದೆ ಬಂದ್ಬಿಟ್ಟೈತಿ ನೋಡ. ಇದ್ದ ಕರೆ ನಾಯಿ ನಮ್ಮ ಮಮ್ಮಿ ಮುಂದೆ ಹೋಗ್ಯಾಳ ಇಲ್ಲಲ್ಲಿ ಫಸ್ಟ್. ಇದ್ದಾಳ ಎಲ್ಲಿ? ಹಾಂ ಇದ್ದಾಳ. ಓಕೆ ಗೈಸ್ ಹೋಗಂಬರ್ರಿ ಗೈಸ್. ನೋಡ್ರಿ ಇದೇ ಥರ ಮಾಡಿರ್ತಾರ. ಇಲ್ಲೆಲ್ಲ ಡ್ಯಾನ್ಸ್ ಮಾಡೋದು, ನೈಟ್ ಎಲ್ಲ ಎದ್ದಿರೋದು ಆ ಥರ ಮಾಡ್ತಿರ್ತಾರ. ಇಲ್ಲಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕು. ಅಲ್ಲಿ ದರ್ಗಾ ಐತಿ. ನಮ್ಮ ಮನೆ ಮುಂದೆ ಐತಿ, ಬಟ್ ಅಲ್ಲಿ ಮಾಡಲ್ಲ. ಬಟ್ ಈ ಕಡೆ ಸೈಡ್ ಮಾಡ್ತಾರೆ. ನೋಡ್ರಿ ನಮ್ಮ ಅಣ್ಣಾರು ಬಂದಾರ, ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಬಂದಾರ. ನಮ್ಮ ಲಕ್ಷ್ಮಣಣ್ಣ ಬಂದಾರ ನೋಡ್ರಿ. ಅಲ್ಲ ಎಲ್ಲರೂ ಒಟ್ಟಿಗೆ ಸಿಕ್ಕಿದ್ರು, ಒಟ್ಟಿಗೆ ಹೊಂಟಿವಿ ನೋಡ್ರಿ.
ಚಪ್ಲಿ ಎಲ್ಲಿ ಬಿಡ್ತಿರತ್ತೆ ಇಲ್ಲೇ ಬಿಡ್ಬೋದು. ಹಂಗೆ ಆಡ್ತೈತೆ ರಶಿ ಅಕ್ಕ ನೋಡ್ರಿ ಇದೇ ನೋಡ್ರಿ ಇದ್ರ ಕಟ್ಟೋದು ಎರಡು ಕಟ್ರೆ ಒಂದು ಕೈಗೆ ಹಾಕು ದೇವ್ರಿಗೆ ಮಮ್ಮಿ ನಗು ಇರಲಿ ನಗಮ್ಮ ಹಾಯ್ ಮಾಡ್ತೀವಿ ಇಲ್ಲ ಇಲ್ಲಿ ನಗು ಜ್ಯೋತಿ ನೋಡಿ ಈ ಕಡೆ ಜ್ಯೋತಿ ಸಾರಿ ಹೆಂಗ ಅಜ್ಜಿ ನೋಡ್ಲಿ ಅಲ್ಲಿ ಅತ್ತಿ ಬಾ ಮಾಮ ಕಡೆ ನೋಡ್ರಿ ನಮ್ಮ ಊರಿನ ಮತ್ತೆ ಗುಂಡನ ಕೆಲಸ ಹಚ್ಚಿಗತ್ತದೆ. ಮಮ್ಮಿ ಇಲ್ಲಿ ಸಿಟ್ಟಿಂಗ್, ಜ್ಯೋತಿ ಇಲ್ಲಿ ನಿಂತಿಂಗ ಇದ್ರಾಗ ಒಂದು ಫೋಟೋ ಶೂಟ್ ಮಾಡ್ಕೊಳಕಂತ ಇಲ್ಲಿ. ಹೌದಾ, ನಮ್ಮ ಕೃಷ್ವಿಗೆ ಬರ್ಡೇ ಕೊಟ್ಟಿದ್ರು ಗಾಯ್ಸ್ ಇದನ್ನ ಸ್ನೇಹ ಅಂತೇಳಿ. ನೋಡ್ರಿ ಇಲ್ಲೂ ಕೂಡ ಬೆಂಕಿ ಹಾಕಿರ್ತಾರೆ. ಇವತ್ತಿನ್ನೂ ಹಾಕಿಲ್ಲ ಅನ್ಸುತ್ತಾ, ಇವತ್ತಿನ ಸ್ಟಾರ್ಟ್ ಅಲ್ಲ, ಇನ್ಮೇಲಿಂದ ಬೆಂಕಿ ಹಾಕಿ ಆ ಥರ ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ ಸುತ್ತಾಡ್ತಾರೆ ಅದ್ರ ಸುತ್ತ ಎಲ್ಲ. ರೊಕ್ಕ ಹಾಕ್ತಾರೆ. ಜಿಡಿಯೋದು ಹಾಳಾಕಂತ ನೋಡಿ ಇದು ಸಾಕಾಗ್ತದಕ್ಕೆ. ರೆಸ್ಟ್ ನೋಡ್ರಿ, ಇದಕ್ಕೆ ರೆಸ್ಟ್ ಹಚ್ಚಿಬಿಟ್ಟಾಳ ಮಮ್ಮಿ ಕಣ್ಣಕ್ಕೆ ಹೋಗಂಗ. ಇಲ್ಲೊಬ್ಬಕ್ಕೆ ಅಜ್ಜಿ ಪರಿಚಯ ಆಗ್ಬಿಟ್ಟಾಡ್ರಿ ಈಕಿಗೆ. ಸ್ಪೆಕ್ಟ್ ತೆಗಿಯೋಣಕಂತ ಈಕಿಗೆ. ಹಲೋ ಡಾಕಿ, ಹಲೋ ಡಾಕಿ, ಹಿಂಗಂತ ರೇಷ್ಯೋ ಹಿಂಗಂತ ಆಕಿಗೆ ರೇಷ್ಯಾ. ಈಕಿ ನಮ್ಮ ಪೂಜಾನ್ ಮಗಳಗ ನೋಡ್ರಿ. ಇವಾಗ ಫೋಟೋ ಶೂಟ್ ನಡ್ಸ್ಯಾರ ಇಲ್ಲೇ ರಘುವರ ನೋಡ್ರಿ. ಫೋಟೋ ಶೂಟ್ ಅವ್ರ ಹುಡ್ರಿಗೆ ಅಂಜಿಕಿಲ್ಲ ನೋಡ್ರಿ. ಆಗಲ್ಲಾಗ ಹೆಣ್ಣುಡ್ರ ಜಿಗ್ದಾಡಕತ್ತಿದ್ವು, ಈಗ ಗಂಡುಡ್ರು ಜಿಗ್ದಾಡಕತ್ತವು. ಅಪ್ಪಿ ತಪ್ಪಿ ಅದ್ರಾಗ ಬಿತ್ತಂದ್ರೆ ಏನಾಗತ್ತಿಲ್ಲ ಹೇಳಿ. ಅಲ್ಲಕ್ಕ ಹಂಗತಿ ಕಬರ್ ತಪ್ಪಿ ಸುತ್ತಿರ್ತಾರಲ್ಲ ನಮ್ಮ ಕೃಷಿ ಅದಳಲ್ಲ, ಇಲ್ಲಿ ಬೇರೆ ಒಂದು ಹುಡುಗಗ ಉಗುರು ತಿಂತಾನ ಹೇಳಕತ್ತ.
ನಾ ಮಾತಾಡ್ತಾನೆ ಫೋನ್ ನೋಡ್ತಾ ಇಡ್ರಿ ಅಂದ್ಬಿಟ್ಟ ಹೋಗ್ ನಾ ಮಾತಾಡ್ತಾನೆ ಅಟ್ಟಕ್ಕೆ ಏನು ಕಂಪ್ಲೇಂಟ್ಸ್ ಹೇಳ್ಬಾರ್ದು ಅಂತ ಇವ್ರು ನೋಡ್ರಿ ಎಂತ ಕಷ್ಟನ ಫೇಸ್ ಮಾಡ್ತಾ ಇದ್ದಾರ ಅಂತೇಳಿ. ಸೈಡಿಂದ ಚಲೋ ಕಾಣಲ್ಲ, ಇರ್ಲಿ ಬಿಡಿ, ಏನಾಗಲ್ಲ ನಿಂದೆ. ಅದೇ ಮಾಡ್ತಿರೋದು ಪಾಪರಿ ಆಡಕತೈತಿ ಅಪ್ಪಾಜಿ. ಪರವಾಗಿಲ್ಲ, ಕಷ್ಟ ಕಾಮನ್ ಅಲ್ಲ, ಕಷ್ಟ ಕಾಮನು. ಹಾಳಾಗತ್ತನ ನಮ್ಮ ಗುಂಡನ್ನ ಬೇಡ ನೋಡ್ರಿ, ಈಗ ಜಸ್ಟ್ ಬೀಳ್ತಿತ್ತು ಮತ್ತೆ ಒಳ್ಳೆ ಮತ್ತೆ ಇವ ಬಾ ಮಮ್ಮಿ ಈ ಕಡೆ ಬಾ ಬಂಗಾರ. ನೀ ಹೋಗ್ತಿ ಆಡ್ತೇನದ ಆಡ್ತಿ ನೀನ್ ಆಡ್ತೀಯ ಅಪ್ಪಾಜಿ? ವಾ ಬೆಂಕಿ ಹತ್ರ ಕ್ರಶ್ ನಮ್ಮೂರಾಗಂತೂ ಮಸ್ತ್ ಮಾಡ್ತಾರ. ಇದು ಇನ್ನೊಂದು 2 years ಇದು ಒಪ್ಪೈತಿ. ಹೌದಾ? ಗ್ಯಾರಂಟಿ. ನಾ ಇಡೇ ಕಾಯಕ್ ಹೋಗ್ಬೇಕಿದ್ರು ಮತ್ತೆ ಎಲ್ಲ ನಮ್ ರಘುವರಣ್ಣ ಅಂತೇಳಿ ಹೋಗಿ ಕರ್ಕೊಂಡು ಹೋಗ್ಬಿಡ್ತಾರ. ಅವಾಗ್ಲೇ ಪಾಪ ಇದ್ದಾಗಲೂ ಸುತ್ತಾಕ್ಸ್ತಾರೆ ಇಲ್ ಮೇಲೆ ಇಟ್ಕೊಂಡು. ನೋಡ್ರಿ ನಮ್ಮ ಮಮ್ಮಿ ಹೋಗಂಬರ್ರಿ ಅನ್ನಕತ್ತಾಳ್ರಿ. ನಮ್ಮ ಮಮ್ಮಿ ಕ್ಯಾಮ್ರಾ ನೋಡಕತ್ತಾಳ್ರಿ. ಏನ್ ಮಾತಾಡಕ್ರಿ, ಬರೀ ಮಾತಾಡಂದ್ರು. ಇವಾಗ ಎಲ್ಲನ ಹೊರ ಹೋಗ್ತೀವ್ರಿ, ಆದ್ರ ಹೌದನ್ ಎಲ್ಲ ಇತ್ತು? ಅಲ್ಲ ಲಾಸ್ಟ್ ಐತಲ್ಲ. ಹಾ ಅಲ್ಲ, ಈಗ ಬರೋವಾಗ ಇತ್ತಲ್ಲ ಅಲ್ಲ. ಅಕ್ಕ ಇದನ್ನ ಪಕ್ಕೇರನ್ನ ಮಾಡಲ್ಲ ನಿಮ್ಮ ಮನ್ಯಾಗಿಲ್ಲ? ನಮ್ಮ ಮನೆಗೆ ಸಂಪ್ರದಾಯ ಇಲ್ಲ. ಒಬ್ಬೊಬ್ರು ಮಾಡಲ್ಲ, ಒಬ್ಬೊಬ್ರು ಮಾಡ್ತಾರ. ಹೌದ? ಬಾ ಬಾ ಬಾ. ಇವ್ರ ಮನ್ಯಾಗ ಸಂಪ್ರದಾಯ ಇಲ್ಲ ಅಂತಾರೆ, ನಮ್ಮ ಮನ್ಯಾಗ ಐತಿ. ಅಕ್ಕ ನೀ ಆಗಿದ್ದೆ ಅಕ್ಕ ಪಕ್ಕೇರನ್ನ? ಸಣ್ಣಕ್ಕಿದ್ದ ಪಕ್ಕೇರನ್ನ ಅವನ್ ಕೇಳ್ಬೇಕು. ಕೇಳಿ ಬಂಗಾರ ಇದು ಬರೀ ಗುದ್ದತೈತ್ರಿ ತಲೆಗೆ ತಾನೇ ಬಂದು. ಗೈಸ್ ನೋಡ್ರಿ, ನಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಇದ್ದ ಅಂಗಡಿ ಇದು. ಚೀಟಿ ಕಿತ್ತಿರ್ಲಿ, ಬರೀ ಚೀಟಿ ಕಿತ್ತಕ್ಕಂತಾನೆ ಇಲ್ಲಿ ಬರ್ತಿದ್ವಿ. ಈಗಿನ ನೋಡ್ರಿ ಏನ್ ಬರುತ್ತ. ಅವಾಗಂದ್ರೆ ಫುಲ್ ಹ್ಯಾಪಿಯೆಸ್ಟ್ ಡೇಸ್. ಅವಾಗ ಚೀಟಿ ಕಿತ್ತದ ಒಂದ್ ದೊಡ್ಡ ಸಡಗರ. 5 ರೂಪಾಯಿ 10 ರೂಪಾಯಿ ಬಂತಂದ್ರೆ ಗೆದ್ದ ಚೀಟಿ. ನೋಡಂಬರಿ ಏನ್ ಬರುತ್ತಂತೇಳಿ. ವಾಚ್ ಬರ್ಲಪ್ಪ ದೇವ್ರಿ, ಅದು ಇದು ಗ್ರೀನ್ ಕಲರ್ ಐತಲ್ಲ. ನನಗಂತೂ ಏನೂ ಬಂದಿರಲ್ಲ. ನಾನು ಒಂದು ಮಂತ್ರ ಹೇಳಿದ್ನಿ ಗೈಸ್, ನೋಡಂಬರ್ರಿ. ಮಂತ್ರ ಎಷ್ಟೋ ಸಲ ಅಲ್ಲ, ಪ್ರತಿ ಸಲ ವರ್ಕ್ ಮಾಡುತ್ತೆ. ಈ ಸಲ ಮಾಡುತ್ತೆ ಇಲ್ಲ ಗೊತ್ತಿಲ್ಲ, ಏನು ಬ್ಲೇಮ್ ಮಾಡಕ್ ಆಗಲ್ಲ. ಏನು ಬಂದಿಲ್ಲ. ಸ್ಟಾರ್ ಅಂದ್ರೆ ಓಕೆ, ಸ್ಟಾರ್ ಅಂದ್ರೆ ಹೋಗಿ ಸ್ಟಾರ್ ಅದೇ ಅಂತ ಅದ್ರ ರೊಕ್ಕದ್ ನೋಡವ ಎಲ್ಲರದಾದ್ಮೇಲೆ ಅಂದ್ಕಿತ್ನವ. ಯಾರು ಇರಲ್ಲ. ಅಯ್ಯೋ ಇದ್ರಾಗ ಸ್ಟಾರ್ ಹೊಡೆದಿರ್ತ ₹1 ಕೊಂದ ಚೀಟಿ ಅವು. ಅವಾಗ ಎಷ್ಟು ಕೊಂದಿದ್ದು ಜೊತೆ? ಕಡಿಮೆ ಇದ್ವು ಅಂತಿತ್ಲಿ. ನಂದು ನೋಡಂಬರ್ರಿ ಗೈಸ್, ನಿಮ್ಗೆ ತೋರಿಸ್ಬಿಡ್ತೀನಿ ಏನಂತೇಳಿ. ಇದು ಸ್ಟಾರ್ ಎಲ್ಲ ಸ್ಟಾರ್ ಇರ್ತಾವೇನ್ರಿ? ಇಲ್ಲ, ಅವತ್ತು ಬಂದಿದ್ದು ಇಲ್ಲಿ ಏನು ಕಾಣವಲ್ತಲ್ಲ. ದಿಕ್ಕೇನ ಸ್ವಲ್ಪ ಇದು ಸ್ಟಾರ್ ಅನ್ಸತ್ ಬಾಳ. ಇದಲ್ಲ ಹಿಂಗ್ ತಿಕ್ಕಲ್ಲಿ ಹಿಂಗ್ ಓಪನ್ ಮಾಡೋದು. ಎಲ್ಲ ಸ್ಟಾರ್ ಇಲ್ಲ. ಅದಕ್ಕೆ ಚೀಟ್ ಅನ್ನೋದು. ಇನ್ನೊಂದು ಬಂದಿಲ್ಲ ತಗೊಂಡ್ಬಂದು. ಈಗ ನೋಡು ಪಟ ಪಟ.
ಇವಾಗ ಐತಿ ಅಯ್ಯೋ ಮಂತ್ರ ನಿಜ ವರ್ಕ್ ಆತು. ರೊಕ್ಕ 2 ರೂಪಾಯಿ 1 ರೂಪಾಯಿ ಏನೋ ಒಂದು ಬಂತಲ್ಲ ಅದನ್ನೇ ಹೇಳಿ ನನಗೆ. ವಾವ್ ದೇವ್ರೆ ಏನ್ ಮಂತ್ರ ಅಂತ ಕಮೆಂಟ್ ಮಾಡ್ರಿ ಗೈಸ್, ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಅಲ್ಲ ನಾನು ಮಂತ್ರ ಹೇಳ್ಕೊಂಡು ಅಂದೆ ನಾನು ಬ್ಲಾಗ್ನಾಗ ಮಂತ್ರ ಹೇಳಿದ್ರು ಹಿಡ್ಕೊಂಡು ಇರ್ಲಿ ಬಿಡು, 1 ರೂಪಾಯಿ ಬರ್ಲಿ ಓಕೆ. ಗೈಸ್ ಇದು ನನ್ನ ಹತ್ರನೇ ಇಟ್ಕೊಂತೀನಿ ಗೈಸ್, ಇದನ್ನ ಕೊಡಲ್ಲ ಯಾರಿಗೂ. ನೋ ವಾವ್ ಬಿಲೀವ್ ಇನ್ನೂ ಜಾಸ್ತಿ ಆಯ್ತು ಗೈಸ್, ಗೊತ್ತಿಲ್ಲ ನನಗೆ ಅದಕ್ಕಂತ. ಲಕ್ಕಿ ಅನ್ಸುತ್ತೆ ಇದು 1 ರೂಪಾಯಿ ಇಟ್ಕೊಳ್ಳೋಣ ಲೈಫ್ ಟೈಮ್. ಕಳ್ಕೊಳೋದು ಬೇಡ, ಪ್ಲಸ್ ಎಲ್ಲೂ ಯಾರಿಗೂ ಕೊಡೋದು ಬೇಡ. ಮತ್ತೆ ಚೀಟಿ ಆಸೆಗೆ ಬಿದ್ದು ಮತ್ತೆ ಕಿತ್ತುತ್ತಾ ಇದ್ದಾರೆ ಗೈಸ್, ನೋಡಂಬರ್ರಿ. ಅಲ್ಲ ಅವು ಎಲ್ಲೋದ್ಲು ಮಮ್ಮಿ ಮುಂದೆ ಅಲ್ಲಿ ನಿಂತಾಳೆ ಪಾಪ, ಹೋಗಂಬರ್ರಿ. ಬರ್ರಿ ಜೊತೆ ಇದು ಪೇ ಮಾಡ್ಲ ಸಾಕಲ್ ಜೊತೆ ನಂಗೊಂದು ತಗೋರ್ಲಿ ಅದು. ನಿಂಗೆ ಯಾವ್ದು ಬೇಕು? ಯಾವ್ದನ ಅಂಥದ್ದೇ ಕೊಡಿ ಇನ್ನೊಂದು. ಬರ್ಲಿಲ್ಲ ವಾಚ್ ಯಾರಿಗೆ ಬರ್ತಾವ ನಾವು ಇಲ್ಲೇ ನಿಂತು ಓಕೆ ಹೋಗಂಬರ್ರಿ ಗೈಸ್. ಯಾವುದು ಬರ್ಲಿಲ್ಲ, ಅವು ಎಲ್ಲ ಅಲ್ಲೇ ಉಳಿದ್ವು, ಏನು ಮಾಡಕ್ಕಿಲ್ಲ. ವಾಚು 50 ರೂಪಾಯಿ, 100 ರೂಪಾಯಿ ಇದೆ ಗೈಸ್ ಇಲ್ಲಿ, ಏನೋ ಮಾಡೋಕ್ಕಾಗಲ್ಲ. ಹೋಗಂಬರ್ರಿ, 1 ರೂಪಾಯಿ ಆದ್ರೂ ಬಂದೈತಲ್ಲ, ದೇವ್ರ ನಂಬಿಕೆಯಿಂದ 1 ರೂಪಾಯಿ ಕೊಟ್ಟನ. ನೋಡಂಬರ್ರಿ. ಇಲ್ಲೊಂದು ದೇವ್ರ ಐತಿ, ಹಿಂಗೆ ಇಲ್ಲಿ ಬಿಟ್ಟು ಕೊಟ್ಟು ಹೋಗ್ತೀವಿ ಪ್ರತಿ ಸಲನ. ಈಗ ನೋಡ್ರಿ ಕೊಯ್ಯಮ್ಮ ಆಚೆ ಬಿಟ್ಟೈತಿ, ಅವರೆಲ್ಲರೂ ಹೋದ್ರು ಮುಂದಕ್ಕೆ ಗಣೇಶ್ನವ್ರು. ನಾವು ಹಂಗೆ ಸಾಂಬಾರ್ಕೊಂಡು ಹೋದ್ರೆ ಆಯ್ತು ಅಂತ ಬಂದೀವಿ ನೋಡ್ರಿ ಇಲ್ಲಿ. ವಾವ್ ಗೈಸ್ ನೋಡ್ರಿ, ಇಲ್ಲೇ ಪುಷ್ಕರಣಿ ಐತಿ ಗೈಸ್. ಅವತ್ತು ಒಂದ್ಸಲ ನಾನು ಶಿವನ ಗುಡಿಗೆ ಬಂದಾಗ ತೋರಿಸಿದ್ನೆಲ್ಲ ಹೊಂಡ, ಇದೇನೋ ಹಳೆ ಐತಿಹಾಸಿಕ ಪ್ಲೇಸ್ ಅಂತ. ಇಲ್ಲೇ ಐತಿ ನೋಡ್ರಿ ಅದು. ಮಮ್ಮಿ ಇಲ್ಲೇ ಐತಲ್ಲ ಅದು ಪುಷ್ಕರಣಿ. ಪುಷ್ಕರಣಿ ಇಲ್ಲೇ ಕಾಣುತ್ತಲ್ಲ. ಅಲ್ಲ ಇಲ್ಲೇ ಐತಿ, ಬಟ್ ಇಲ್ಲಿ ಕಾಣುತ್ತಂತ ಗೊತ್ತಿದ್ದಿಲ್ಲ. ಇಲ್ಲಿಂದ ಫುಲ್ ಕಾಣುತ್ತ. ಮಾತಾಡ್ತೀವಿ, ಯಾರು ಹೇಳಿದ್ರು ಗೈಸ್. ನೋಡ್ರಿ ಫುಲ್ ಲೈಟಿಂಗ್ಸ್ ಆಗಿ ಮಸ್ತ್ ರೆಡಿ ಮಾಡ್ಯಾರ. ಏನು ನನ್ನ ಡ್ರೆಸ್ ಅಂತೂ ಫುಲ್ ಮಸ್ತ್ ಕಂಫರ್ಟೇಬಲ್ ಆಗೈತಿ, ಇಷ್ಟ ಆಯ್ತು. ನಂದು ಕಂಫರ್ಟಬಲ್ ಆಗ ಕೇಳಿನ ಇಲ್ಲ ಅನ್ಸಕಂತೈತಿ ಗೈಸ್. ಫುಲ್ ಮಸ್ತ್ ಕಂಫರ್ಟೇಬಲ್ ಫೀಲ್ ಕೊಡಕಂತೈತಿ. ಫುಲ್ ಅಡ್ವರ್ಟೈಸ್ ಕೊಡಕಂತೀನಿ. ಲಿಂಕ್ ಅನ್ಮಾಡ್ರಿ, ಲಿಂಕ್ ಅನ್ಮಾಡ್ರಿ. ಇದನ್ನ ಎಲ್ಲಿ ತಂದಿರ್ಲಿ? ಎಷ್ಟಿದು? ಒಟ್ಟ ನಾನು ಎಷ್ಟು ಅಂತ ಕೇಳಿದ್ರೆ ಒಟ್ಟೆ ಹೇಳಲ್ರಿ ಗೈಸ್. ಇವ್ರ ರೇಟ್ ಎದಕ್ಕೆ ಕೇಳಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಹಂಗಲ್ಲ ಕೊಟ್ಟಿರೋದನ್ನ ಕೇಳಬಾರ್ದು ಆ ಥರಣ. ಇವಾಗ ಮನೆಗೆ ಹೋಗುವ ಬನ್ನಿ, ಮನೆಯಲ್ಲಿ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಗದಿವಾಗ ಕೆಲಸ. ಲೆಟ್ಸ್ ಗೋ ಟು ಹೋಮ್.